ನಮಸ್ತೆ ಸ್ನೇಹಿತರೆ, ಹಿಂದಿಯಲ್ಲಿ ಕೇಳಿದ್ದೇವೆ, ನೋಡಿದ್ದೇವೆ. ಈಗ ಕನ್ನಡದಲ್ಲಿ ಕನ್ನಡಿಗರಾಗಿ ನೋಡೋಣ ಬನ್ನಿ. ಇಂದು ಒಬ್ಬರ ಕಥೆಯೊಂದಿಗೆ ಬಂದಿದ್ದೇವೆ. ಅವರು ಯಾರು ಗೊತ್ತಾ? ದೇಶ ಕಂಡ ಅಪ್ರತಿಮ ಕ್ರಾಂತಿಕಾರಿ ಯೋಧ, ದೇಶಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಚಂದ್ರಶೇಖರ ಆಜಾದ್ರ ಕಥೆಯೊಂದಿಗೆ ನಾವು ಬಂದಿದ್ದೇವೆ. ನನ್ನ ಹೆಸರು ಆಜಾದ್, ನನ್ನ ತಂದೆ ಸ್ವಾತಂತ್ರ್ಯ, ನನ್ನ ಮನೆ ಜೈಲು ಎಂದು ದಿಟ್ಟವಾಗಿ ಹೇಳಿ ಬ್ರಿಟಿಷರ ಚಡಿ ಹೇಟಿಗೆ ಮೈಯೊಡ್ಡಿ ಒಂದೇ ಮಾತ್ರ ಘೋಷಣೆ ಕೂಗಿದ ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ ಅವನು. ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಕ್ರಾಂತಿಕಾರಿಗಳ ಮೈ ನವರೇಳಿಸಿದ ಚಂದ್ರಶೇಖರ ಆಜಾದ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ರಾಂತಿಕಾರಿ. ಚಂದ್ರಶೇಖರ್ ಆಜಾದ್ರ ಬಗ್ಗೆ ಹೇಳಬೇಕಾಗಿರುವುದು ಎರಡ. ದೇಶದ ಸ್ವಾತಂತ್ರ್ಯಕ್ಕಾಗಿ ಚಳುವಳಿ ಆರಂಭಿಸಿದವರು. ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ಕಣ್ತಪ್ಪಿಸಿ ಓಡಾಡಿ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ಬಲಿಯಾಗಬಾರದೆಂದು ತನ್ನ ಪ್ರಾಣವನ್ನು ಈ ಮಣ್ಣಿಗೆ ಅರ್ಪಿಸಿದ ವೀರಯೋಧನ ಕತೆ ನೋಡೋಣ ಬನ್ನಿ. ಕೇವಲ ಇತಿಹಾಸದ ಕಥೆನೇ ಇದೆ, ಅದನ್ನ ಹೇಳ್ತೀನಿ ಕೇಳು ಪುಟಾಣಿ. ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಥಾಪರ್ 24ನೇ ಮಾರ್ಚ್ ರಂದು ಗಲ್ಲು ಶಿಕ್ಷೆ ವಿಧಿಸಲಾಗುವುದು. ನಾನು ಕಾಗದ ಕೊಡಕ್ ಹೋಗಿದ್ದೆ. ಆ ಹುಡುಗ ಹಾಸ್ಟೆಲಲ್ಲಿ ಇರಲಿಲ್ಲ. ಮಾಹಿತಿ ತಿಳಿಸಿದ್ದೀನಿ. ಮಾಹಿತಿ ತಿಳಿಸಿದ ತಕ್ಷಣನೇ ಕಾಗದ ತಗೊಂಡು ಪಾರ್ಕಿಗೆ ಬರ್ತಾನೆ. ರಾಜ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮೂವರನ್ನು ಬೇಕಾದ್ರೂ ಮಾಡಿ ನಾವು ಹೊರಗಡೆ ಬರಲೇಬೇಕು. ನಮ್ಮ ಹೋರಾಟ ಮುಂದುವರಿಲೇಬೇಕು. ತಗೊಳ್ಳಿ. ಆ ಹುಡುಗ ಗ್ಯಾರಂಟಿ ಬರ್ತಾನಲ್ಲ? ಆ ಹುಡುಗ ನಂಬಿಕೆ ಇರೋಣ. ನಮಗೆ ಕಾಗದ ಎಷ್ಟು ಮುಖ್ಯ ಅಂತ ಅವನಿಗೆ ಗೊತ್ತಿದೆ. ಬರಲಿ. ರಾಜ್, ನಾನು ಅವತ್ತೇ ಹೇಳಿದ್ದೆ ಭಗತ್ ಸಿಂಗಿಗೆ ಅಸೆಂಬ್ಲಿ ಹಾಲಲ್ಲಿ ಬಾಂಬ್ ಇಡಬೇಡ ಅಂತ. ಇವತ್ತು ನೋಡಿ, ನಮ್ಮ ಎಲ್ಲ ಚಳುವಳಿ ಹೋರಾಟಗಾರರು ಜೈಲಿನಲ್ಲಿದ್ದಾರೆ. ಕೆಲವು ಜನಗಳಿಗೆ ಕೊಳಕುಂಡದಲ್ಲಿ ಸ್ನಾನ ಮಾಡಿ ಕುಡಿಸುತ್ತಿದ್ದಾರೆ. ಕೆಲವು ಜನಗಳಿಗೆ ಗಲ್ಲು ಶಿಕ್ಷೆ ಗಳಿಸಿದ್ದಾರೆ. ನಮ್ಮ ಮಾತು ಕೇಳಿ, ಸ್ವಲ್ಪ ದಿನ ಈ ದೇಶ ಬಿಟ್ಟು ಹೋಗ್ಬಿಡಿ. ನಾನು ಫರಂಗಿಗಳಿಗೆ ಎದುರ್ಕೊಂಡು ದೇಶ ಬಿಟ್ಟು ಹೋಗ್ಬೇಕಾ? ನನ್ನ ಕ್ರಾಂತಿವೀರ ಹೋರಾಟಗಾರನ್ನು ಬಿಟ್ಟು, ನನ್ನ ಸ್ನೇಹಿತರನ್ನು ಬಿಟ್ಟು ಹೇಡಿಯಂತೆ ದೇಶ ಬಿಟ್ಟು ಹೋಗ್ಬೇಕಾ? ಇಲ್ಲ ರಾಜ್, ನನ್ನ ಈ ಪ್ರಾಣ, ನನ್ನ ಈ ದೇಹ ಇರುವುದು ಮಣ್ಣಿಗಾಗಿ. Come on, soldiers! Shoot him! We are bloody Indians. Kill the person. ನಮ್ಮ ಕೊನೆ ಉಸಿರು ಹೋರಾಡೋಣ. ರಾಜ್, ನಮ್ಮ ಹತ್ರ ಗುಂಡುಗಳು ಕಮ್ಮಿ ಇದ್ದಾವೆ. ನಾವು ಒಬ್ಬರಲ್ಲಿ ಜೀವಂತ ಇರಬೇಕು. ನಮ್ಮ ಈ ಹೋರಾಟ ಮುಂದುವರಿಸಬೇಕು. ಈ ಹೋರಾಟ ಬಿಟ್ಟು ನಾನು ಜನನೀ ಜನ್ಮಭೂಮಿಶ್ಚ ಸ್ವರ್ಗಗತಿ ಗರಿಯಸಿ. ಜನ್ಮವಿತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು. ಭರತ ಮಾತೆಯ ದಾಸ್ಯದ ಶಂಕುಲೆಗಳನ್ನು ತೊಡೆದು ಹಾಕುವ ಶಕ್ತಿ ವಿಫಲವಾಯಿತು ತಾಯಿ, ವಿಫಲವಾಯಿತು. ಈ ಕಂದನನ್ನು ಕ್ಷಮಿಸು ತಾಯಿ, ಕ್ಷಮಿಸಿ ಬಿಡು. ವಿಶ್ವಾಸಘಾತುಕರ ಸಂಚಿಗೆ ಬಲಿಯಾಗಿ ಫರಂಗಿಗಳ ಗುಂಡೇಟಿಗೆ ಹತನಾದರೆ ಇದು ನನ್ನ ಮಣ್ಣಿಗೆ ಅಪಮಾನ. ನನ್ನ ಸ್ವಾಭಿಮಾನಿ ಗುಂಡೇಟಿಗೆ ನಾನೇ ಹತನಾಗುವೆ, ನಾನೇ ಹತನಾಗುವೆ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಗಾಂಧಿ ತಾತನಿಗೆ ಹಿಂಸೆ ಅಂದ್ರೆ ಆಗ್ತಿರ್ಲಿಲ್ಲ.
ಅದಕ್ಕೆ ಅವರು ಅಹಿಂಸಾ ಬೋಧನೆ ಮಾಡಿದ್ರು.